ಆ 2 months ಬ್ಯಾಕ್ ಹೇಳಿ ನಾನು ಮರ್ತ್ಬಿಟ್ಟೆ. ಆ 2 months ಅವ್ರು ಏನು ಮಾಡಿದಾರೆ ಅಂದರೆ ಸರ್ಚ್ ಮಾಡಿದ್ರು. ಆ 2 ತಿಂಗಳ ಹುಡುಕಾಟದಲ್ಲಿ ನಮಗೆ ಸಿಕ್ಕಿದ್ದಾರೆ. ಅವ್ರ ಬಗ್ಗೆ ಒಂದೆರಡು ಮಾತುಗಳು ಹೇಳಿಬಿಟ್ರೆ ನನ್ನಂಥ ಮೂರ್ಖನೇ ಯಾರಿಲ್ಲ. ಯಾರು 1-2 ಶಬ್ದಗಳಲ್ಲಿ ನಮಗೆ ಹೇಳೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಒಂದು ಟ್ಯಾಲೆಂಟ್, ವಾಟ್ ಎ ಅಮೇಸಿಂಗ್ ಟ್ಯಾಲೆಂಟ್, ಆ ಪ್ರತಿಭೆ ನಮಗೆ ಸಿಕ್ಕಿದೆ. ಮತ್ತು ಅವರು ಇಲ್ಲೇ ನಮ್ಮ ಸರೌಂಡಿಂಗಲ್ಲೇ ಇದ್ದಾರೆ ಎಂಬುದು ಇನ್ನೊಂದು ದೊಡ್ಡ ಹೆಮ್ಮೆಯ ವಿಷಯ. ಸೊ ಆ ವ್ಯಕ್ತಿಗಳು ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ಮತ್ತು ನಮ್ಮೆಲ್ಲ ಶಿಕ್ಷಕರಿಗೆ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ರೂಲ್ ಏನಿರುತ್ತೆ ಅದರೊಳಗೆ ಅನ್ನೋದನ್ನು ಬಹಳಷ್ಟು ವಿದ್ಯಾರ್ಥಿಗಳಿಗೆ, ನಮಗೆ ಟೀಚರ್ಗೆ ಭಾಳ ಅದು ನಮಗೆ ಇದಾಗುವಂತೆ ಅರ್ಥವಾಗುವ ರೀತಿಯಲ್ಲಿ ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಪ್ರಾಂಶುಪಾಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಕುರಿತು ನಮ್ಮ ಸೈನ್ಸ್ ಮೇಡಮ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ನನ್ನೆಲ್ಲ ಮುದ್ದು ಮಕ್ಕಳಿಗೆ ಶುಭ ಸಂಜೆ. ಹಾಗೂ ನಮ್ಮ ಶಾಲೆಗೆ ಅತಿಥಿಯಾಗಿ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಆಗಮಿಸಿರುವಂಥ ದೇವೇಂದ್ರ ಸರ್ ಅವರಿಗೂ ಸಹ ಶುಭ ಸಂಜೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಹೇಳಬೇಕಂತ ಭಾಳ ಇದು ಹೇಳಬೇಕಾಗಿರೋಂಥ ವಿಷಯ ವಸ್ತುಗಳು ಭಾಳ ಇದಾವೆ. ಆದರೂ ಸಹ ಏನು ಹೇಳಬೇಕನ್ನೋದು ಸಹ ಮತ್ತು ನನಗೆ ಗೊಂದಲನೆ ಆಗ್ತಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಎಕ್ಸಾಂಪಲ್ ಹೇಳಿ ಕೊಡ್ತಿರ್ತೇನೆ ನಾನು ಜಾಸ್ತಿ. ಅಮೂಲ್ಯವಾಗಿರುವಂಥ ಲೋಹ ಅಂತಂದರೆ ಬಂಗಾರ ಅಂತ ಹೇಳ್ತಿರ್ತೀವಿ. ಆ ಬಂಗಾರ ನಮ್ಮ ದೇಶಕ್ಕೆ ಹೆಂಗೆ ಬರ್ತೈತಿ ಅಂದರೆ ನಾವು ಸಾಕಷ್ಟು ಜನಕ್ಕೆ ಏನು ಹೇಳ್ತೇವೆ ಅಂತಂದರೆ ಸಾಕಷ್ಟು ಜನಕ್ಕೆ ಈ ಕ್ವಶನ್ಗೆ ಆನ್ಸರ್ ಏನು ಹೇಳ್ತಾರೆ ಅಂದರೆ ದುಬೈಯಿಂದ ಬರ್ತೈತ್ರಿ, ದುಬೈಯಲ್ಲಿ ಚೆನ್ನಾಗಿ ಇರ್ತೈತ್ರಿ ಬಂಗಾರ, ಅದು ಬರ್ತೈತ್ರಿ, ಅಲ್ಲಿಂದ ಬರ್ತೈತ್ರಿ, ಇಲ್ಲಿಂದ ಬರ್ತೈತ್ರಿ ಅಂತ ಹೇಳ್ತಾರೆ. ಬಟ್ ಎಲ್ಲರಿಗೂ ಗೊತ್ತೇ ಇಲ್ಲ ಅದು. ಆ್ಯಕ್ಚುಲಿ ಬಂಗಾರನ ನಮ್ಮ ಕರ್ನಾಟಕ ರಾಜ್ಯದ ಕೋಲಾರದ ಚಿನ್ನದ ಹಟ್ಟಿಯಿಂದಲೇ ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡಿಕೊಂಡು ಆಮೇಲೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಮೇಜರ್ ಪಾರ್ಟು ನಮ್ಮ ಕೋಲಾರದಿಂದನೇ ಚಿನ್ನವನ್ನು ಮಾರ್ತಾರೆ, ಅಂದರೆ ಸೇಲ್ ಮಾಡೋದು. ಬಟ್ ನಾನಿಲ್ಲಿ ನಾನು ಚಿನ್ನಕ್ಕೆ ಹೋಲಿಸ್ತಿದ್ದೇನೆ. ಯಾಕಂತಂದರೆ ನಮ್ಮ ಸುತ್ತಾನೇ ಇರೋಂಥ ಒಂದು ಸಣ್ಣ ಹಳ್ಳಿ ಒಳಗೆ, ಸುರುಳೇಶ್ವರ ಅಂದ್ರೆ ಒಂದು ಸಣ್ಣ ಹಳ್ಳಿನೇ, ಆ ಸಣ್ಣ ಹಳ್ಳಿ ಒಳಗೆ ಅಂಥ ಬಂಗಾರನ ಬಂಗಾರವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇವತ್ತಿನ ದಿನ ನಮಗೆ ಅವರಿಂದ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಡಿಸಿದ್ದಾರೆ ಅಂತಂದರೆ ಈ ಕ್ರೆಡಿಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು FD ಸರ್ಗೆ ಮತ್ತು ಪ್ರಿನ್ಸಿಪಲ್ ಸರ್ಗೆ. ನಾನು ನಿನ್ನೆ ಲಾಸ್ಟ್ ಮೆಸೇಜ್ ನೋಡಿದ್ದು ನಿನ್ನೆ ನೈಟ್ 11 ಗಂಟೆಗೆ ಮಲಗುವಾಗ ನಾನು ನೋಡಿದ್ದೆ. ಇವತ್ತಿನ ದಿನ ನಾನು ನಿನ್ನೆ ಪ್ಲ್ಯಾನ್ ಹಾಕೊಂಡಂಗೆ ಇವತ್ತಿನ ದಿನ ಆಲ್ಮೋಸ್ಟ್ ಅಲ್ಲಿ ಎಲ್ಲ 10th ಮಕ್ಕಳಿಗೆ KCT ಪೇಪರ್ಸ್ ಕೊಟ್ಟು ಅದನ್ನು ರೆಕಾರ್ಡ್ಸ್ ರೆಡಿ ಮಾಡಿಕೊಂಡು ನಾಡ್ದು ಆಗುವಂಥ ಪೇರೆಂಟ್ಸ್ ಮೀಟಿಂಗಿಗೆ ಎಲ್ಲ ರೆಕಾರ್ಡ್ಸ್ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಅದ್ರ ಜೊತೆಗೆ ಸಿಲೆಬಸ್ ಹೆವಿನೂ ಇದೆ, ಸಿಲೆಬಸ್ ಪ್ರೆಷರು, ಅದ್ರ ಜೊತೆಗೆ 8th 9th ಸಿಲೆಬಸ್ಸು ಇದೆ. ಸೊ ಇಲ್ಲಿ 1 ವಾರ ಆಯಿತು ನಮ್ಮದು 9th ಕ್ಲಾಸ್ ಅಟೆಂಡ್ ಆಗಲಿಲ್ಲ. ಹಾಗಾದಾಗ ನಾನು ನಿನ್ನೆ ಬೈಕೊಂತ ಮಲ್ಕೊಂಡೆ. ನಾನು ಒಂದಿನ ಒಂದು ಇದಕ್ಕೆ ಹೋಗಿದ್ದೆ, ಗುಡಿಗೆ ಹೋಗಿದ್ದೆ. ಅಲ್ಲಿ ಒಂದು ಹುಡುಗಿಗೆ ಗುಡಿಗೆ ಹೋಗಿದ್ದೆ. ಅಲ್ಲಿ ಅಂದರೆ ಅವ್ರ ಪೂಜಾರಿ ಮನೆ ಒಳಗೆ ದೇವ್ರು ಬರ್ತೈತಿ ಅಂತ ಅಂತಾರೆ. ಆ್ಯಕ್ಚುಲಿ ನಾನು ನಂಬಂಗಿಲ್ಲ, ಬಟ್ ಮನೆಯವ್ರು ಗೊತ್ತಾಯ್ತು ಮಾತ್ರ ನಾನು ನಂಬಲೇಬೇಕಾಗ್ತದೆ. ಇದು ನಮ್ಮ ಸೊಸೈಟಿ ಒಳಗಿರೋಂಥ ಕಸ್ಟಮ್ಸ್ ಅಂದ್ರೂ ನಾವು ಹೇಳಬೇಕು. ನಾನು ಸೈನ್ಸ್ ಟೀಚರ್ ಆದರೂ ದೇವ್ರು ನಂಬ್ತೇನೆ ಅಂತಂದ್ರೆ ಒಂಥರ ಹೇಳ್ಬೇಕಂದ್ರೆ ನನಗೆ ಫ್ಯಾಮಿಲಿ ಪ್ರೆಷರ್ ಇಂತಾನೆ ನಾನು ಒಪ್ಪೋದೆ ಯಾವಾಗಲೂ ಹೆಚ್ಚಾಗಿ. ಬಟ್ ಆದರೂ ನನ್ನ ಇದಕ್ಕೆ ನಾನು ನಂಬಂಗಿಲ್ಲ ಯಾವುದನ್ನು. ಯಾಕಂದ್ರೆ ನಾನು ನಂಬೋದು ಒಂದನ್ನೇ ಹಾರ್ಡ್ ವರ್ಕ್ ಒಂದು, ಆಮೇಲೆ ಸೈಂಟಿಫಿಕ್ ರೀಸನ್, ಅವೆರಡನ್ನ ನಾನು ನಂಬೋದು. ಅಲ್ಲಿ ಗುಡಿಗೆ ಹೋದಾಗ ಆ ಹುಡುಗಿ ಮೈಮೇಲೆ ಏನು ಬಂತು ಅಂತಂದ್ರೆ ಕರ್ಕೊಂಡು ಬಂದರೆ ಎಲ್ಲ ಸರಿ ಹೋಗ್ತೈತಿ ಅಂತ ತೊಗೊಂಡು ಬಂದಾಗ ಅವ್ರ ಪಾಪ ಆಕೆ ಚೀರಾಣ ಕುಂದಿರ್ತಿ ಅವ್ರ ಹತ್ರ ಇರೋಂಥ ನೀರನ್ನು ತೊಗೊಂಡು ಮುಖನ ಒರೆಸಿದ್ರು. ಆ ಮುಖ ಒರೆಸಿದ್ಮೇಲೆ ಪಾಪಕ್ಕೆ ಒಂದು ಸ್ವಲ್ಪ ಕಂಟ್ರೋಲ್ ಅದು, ಬಟ್ ಅದನ್ನೇನು ಬಿಡಲಿಲ್ಲ ಆಕೆ. ಬಟ್ ಆ ಹುಡುಗಿ ಆ ಆಕ್ಟಿವಿಟಿ ನೋಡಿ ಆ ಸ್ವಾಮೀಜಿ ಏನಿದ್ರಲ್ಲ ಅವ್ರು ಬಂದು ಆ ಕೈಯೊಳಗೆ ನೀರು ಆ ನೀರು ಎಲ್ಲಿಂದ ಬಂತು ಅಂತಂದ್ರೆ ಆ ದೇವಸ್ಥಾನದ ಆ ದೇವಿಯೊಳಗೆ ಅಂದ್ರೆ ಮುಂಜಾನೆ ಏನು ಅಭಿಷೇಕ ಮಾಡ್ತಾರಲ್ಲ ಆ ನೀರು ಅಂತಲೇ ಹೇಳ್ಬೋದು. ಇದ್ರೊಳಗಿಂದ ತಾಮ್ರದ ಬಟ್ಲ ಇರ್ತಲ್ಲ ಚರಿಗೆ ಅಂತ ಹೇಳ್ತಾರಲ್ಲ ಅದರಿಂದ ತೊಗೊಂಡು ಬಂದು ಮುಖಕ್ಕೆ ಜೋರಾಗಿ ಕೊಚ್ಚಿದ್ರು. ಆಕೆ ಅವಾಗ ಅಲರ್ಟ್ ಆದ್ರು. ಇದ್ರ ಅರ್ಥ ಏನಂದ್ರೆ ಅವ್ರು ಯೂಸ್ ಮಾಡಿದ್ದು ನೀರು ಒಂದೇ, ಇವ್ರು ಯೂಸ್ ಮಾಡಿದ್ದು ನೀರು ಒಂದೇ. ಬಟ್ ನಮ್ಮ ನಂಬಿಕೆ ಏನು ಅಂತಂದ್ರೆ ಅದ್ರೊಳಗೆ ದೇವರಿಲ್ಲ,
ನಾವು ಪ್ರತಿನಿತ್ಯ ಯೂಸ್ ಮಾಡೋಂಥ ನೀರಲ್ಲಿ ದೇವರಿಲ್ಲ, ಆ ದೇವ್ರ ಗುಡಿ ಒಳಗಿಂದ ಬಂದಿರೋಂಥ ನೀರಿಗೆ ವ್ಯಾಲ್ಯೂ ಜಾಸ್ತಿ. ಇಲ್ಲಿ ಇನ್ನೊಂದು, ಆ ನೀರು ಗೊಜ್ಜಿದ್ದು ಯಾರು? ಸ್ವಾಮೀಜಿ. ಇವತ್ತು ನಿಮಗೆ ನೀರು ಗೊಜ್ಜಿದ್ದು ಯಾರು? ಟ್ರೈನರ್ ಅಲ್ಲ. ಈ ಸ್ಪೀಚ್ ಅಂದ್ರೆ ಪ್ರತಿದಿನ ನಿಮ್ಮ ಕ್ಲಾಸ್ನಾಗ ಒಬ್ಬರಲ್ಲ, ಎಲ್ಲ ಟೀಚರ್ಸು ನಿಮಗೆ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಈ ಒಂದು ಟೀಚಿಂಗ್ ಆಗಲಿ ನಾನ್ ಟೀಚಿಂಗ್ ಆಗಲಿ ಎಲ್ಲರೂ ನಿಮಗೆ ಮೋಟಿವೇಟ್ ಮಾಡ್ತಿರ್ತಾರೆ. ಹೋಗ ಕತ್ತಿ ಹಂಗೆ ಓದು, ಹೋಗ ಕತ್ತಿ ಹಿಂಗೆ ಓದು. ಒಬ್ಬೊಬ್ರು ಹೇಳೋಂಥ ವಿಧಾನಗಳು ಬೇರೆ ಬೇರೆ ಆಗಿರ್ತವೆ ಅಷ್ಟೇ, ಬಟ್ ಮ್ಯಾಟ್ರ್ ಒಂದೇ ಇರ್ತೈತಿ. ಬಟ್ ಜೋರಾಗಿ ನೀರು ಗುಜ್ಜಿದಕ್ಕೆ ಎಫೆಕ್ಟ್ ಆಯ್ತು. ಹಂಗೆ ಪ್ರತಿಯೊಂದು ವಿವರಣೆನ ಕೊಡಬೇಕಾದಾಗ ಅವ್ರದ್ದೇ ಆಗಿರೋಂಥ ಸ್ಕಿಲ್ಸು ಮತ್ತು ವೇ ಆಫ್ ಟೆಕ್ನಿಕ್ಸ್, ವೇ ಆಫ್ ಅಪ್ರೋಚಿಂಗು ಅದು ಇಂಪಾರ್ಟೆನ್ಸ್ ಆಗುತ್ತೆ. ನಾವು ಡೈಲಿ ಕ್ಲಾಸ್ ಮಾಡ್ತಾ ಮಾಡ್ತಾ ಹೇಳೋದೇ ಬೇರೆ, ಅವ್ರು ಇವತ್ತೊಂದಿನ ಸ್ಪೆಷಲ್ ಆಗಿ ಕರ್ಕೊಂಡು ಬಂದು ನಿಮ್ಮನ್ನ ಇಲ್ಲೆಲ್ಲ ಗ್ಯಾದರ್ ಮಾಡಿ ಹೇಳಿದಾಗ ಅದು ತಲೆಯಲ್ಲಿ ಹೋಗುವಂಥ ವಿಧಾನನೇ ಬೇಕು. ಆಯಿತು ಸರ್, ನಾನು ನಿಮಗೆ ಇನ್ನೂ ಒಂದು ಥ್ಯಾಂಕ್ಫುಲ್ ಹೇಳ್ಬೇಕಂತಂದರೆ, ಇದು ಇನ್ಸ್ಪಿರೇಷನಲ್ ಸ್ಪೀಚು ಬರೀ ಅವ್ರಿಗಷ್ಟೇ ಅಲ್ಲ, ಇವತ್ತು ನಮಗೂ ಸಹ ಇನ್ಸ್ಪಿರೇಷನಲ್ ಸ್ಪೀಚ್ ಆಗಿತ್ತು. ಯಾಕಂದರೆ ನಾವು ಕಲ್ತೆಲ್ಲ ಬಂದಿದ್ದೇವೆ, ಬಟ್ ಇವಾಗಿನ ಸ್ಟೇಜಲ್ಲಿ ಅರ್ನಿಂಗ್ ಸ್ಟೇಜ್. ಬಟ್ ನಮಗೂ ಸಹ ಏನೇನೋ ಸ್ಟ್ರೆಸ್ಸಲ್ಲಿ, ಒಂದು ಫ್ಯಾಮಿಲಿ ಸ್ಟ್ರೆಸ್ಸು ಅಥವಾ ಒಂದು ಪ್ರೊಫೆಷನಲ್ ಸ್ಟ್ರೆಸ್ಸಲ್ಲಿ ನಾವು ಸಹ ಟೈಮ್ ಮ್ಯಾನೇಜ್ಮೆಂಟ್ ನೆನಪಾಗಿದ್ವಿ. ಸ್ಟಡಿ ಟೈಮಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀವಿ, ಬಟ್ ಇವತ್ತಿನ ದಿನದಲ್ಲಿ ಏನೇನೇನ ಬಿಡ ಯಾರು ಹೇಳ್ಬೇಕು, ಓದೋದು ನಂದೆಲ್ಲ ಓದೋದು ಮುಗಿದೈತಿ, ಬಿಡ ಯಾರು ಹೇಳ್ಬೇಕು. ನಮ್ಮ ಮನೇಲಿ ನನಗೂ ಬೈತಿರ್ತಾರೆ ಬೇಗ ಹೇಳೋದು, ಬಟ್ ನಾನು ಬೇಗ ಹೇಳಂಗಿಲ್ಲ. ಬಟ್ ಇವತ್ತು ನನಗೆ ಗೊತ್ತಾಯ್ತು ನಾನು ಎಷ್ಟು ಟೈಮ್ ವೇಸ್ಟ್ ಮಾಡೋದೀನಿ ಅಂತ. ಅಂದರೆ ಟೈಮ್ ಮ್ಯಾನೇಜ್ಮೆಂಟು ನಮಗೂ ಬೇಕು. ಸರಿಯಾಗಿ ಸರ್ ಹೇಳಿದರು, ಅರ್ಜೆಂಟ್ ನಾನ್ ಅರ್ಜೆಂಟ್ ಇಂಪಾರ್ಟೆನ್ಸ್. ಸೊ ಅಲ್ಲಿ ಯಾವುದಕ್ಕೆ ಅರ್ಜೆಂಟ್ ಇರೋದಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ನಾನ್ ಅರ್ಜೆಂಟ್ ಇರೋದಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಅದು ಒಂದು. ಆಮೇಲೆ ಯೂಸಿಂಗ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್. ಏನೋ ಒಂದು ಬೇಜಾರಾಗಿರ್ತೈತಿ, ಆ್ಯಕ್ಚುಲಿ ಬೇಜಾರಾದಾಗ ನಮ್ಮನೊಳಗೆ ನಾವೇ ಮಾತಾಡ್ಬೋದು. ನಾವು ಅದನ್ನ ಬಿಟ್ಟು ಏನು ಮಾಡ್ತೀವಿ ಅಂತಂದ್ರೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀವಿ. ಇವಂದು ನಾನು ಸಹ ಒಂದೊಂದು 5 ಮಿನಿಟ್ಸ್ ಏನೋ ಸಿಗ್ತೈತಿ, ಏನೋ ಖುಷಿ ಸಿಗ್ತೈತಿ, ಅದಲ್ಲ. ಆ್ಯಕ್ಚುಲಿ ಅದು ಒಂಥರ ಡ್ರಗ್ ಅಡಿಕ್ಷನ್ ಇದ್ದಂಗೆ. ಮೊಬೈಲ್ ಯೂಸ್ ಮಾಡೋದಂದ್ರೆ ಡ್ರಗ್ ಅಡಿಕ್ಷನ್ ಇದ್ದಂಗೆ. ಅದರಿಂದ ನಾವು ಎಷ್ಟು ಯೂಸ್ ತೊಗೊಳ್ಬೇಕು ಅಷ್ಟು ಯೂಸ್ ತೊಗೊಳೋದು ಬಿಟ್ಟು ಬೇರೆ ಅಂದರೆ ಜಾಸ್ತಿ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡ್ತೀವಿ. ಸೊ ಈ ಥರ ಇದ್ದಿದ್ರೆ ನಮಗೆ ಇಂಡೈರೆಕ್ಟ್ಲಿ ನಮ್ಮ ಕಣ್ಣನ್ನು ಸಹ ಅವರು ತರಿಸಿದ್ರು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸ್ಟೂಡೆಂಟ್ ಲೈಫ್ ಒಳಗೆ ಅಷ್ಟೇ ಅಲ್ಲ ನಮ್ಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಬೇಕಾಗಿರೋದು. ಸರ್ ನಾವು ಸರ್ಗೆ ಇನ್ನೂ ಥ್ಯಾಂಕ್ಸ್ಫುಲ್ ಹೇಳ್ಬೇಕಂತಂದರೆ, ನಾವು ವುಮೆನ್ಸ್ ಸ್ಟಡಿ ಲೆವೆಲಲ್ಲಿ ಹೆಂಗಿರಬೇಕು ಅಂದರೆ ಎಜುಕೇಷನ್ ಲೆವೆಲಲ್ಲಿ ಹೇಳ್ಕೊಟ್ರು. ಐಶ್ವರ್ಯ ರಾಮನಾಥನ್ ಅವ್ರ ಮದರ್ ಹೇಳಿದ್ರಲ್ಲ, ಅವ್ರ ಮದರ್ ಮಾಡುವಂಥ ಕೆಲಸ ನಾವೆಲ್ಲ ಹೆಣ್ಮಕ್ಳು ಮಾಡುತ್ತೀವಿ. ಇನ್ ಫ್ಯೂಚರ್ ಆದರೂ ನಾವು ಮಾಡ್ತೀವಿ. ನಮ್ಮ ಮಕ್ಕಳನ್ನ ನಾವು ಮೋಟಿವೇಟ್ ಮಾಡಬೇಕು. ಸೊ ಫಸ್ಟ್ ಮೋಟಿವೇಟ್ ಮಾಡೋದು ಯಾರು ಅಂತಂದರೆ ನಮ್ಮ ತಂದೆ ತಾಯಿಗಳು. ಆ ತಂದೆ ತಾಯಿಗಳದ್ದು ವ್ಯಾಲ್ಯೂಸು, ನೆಕ್ಸ್ಟ್ ಟೀಚರ್ ವ್ಯಾಲ್ಯೂಸ್ ಏನಂತ ಹೇಳ್ಕೊಟ್ಟಿದ್ದು ಇವತ್ತು ನಮ್ಮ ಸರ್. ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ತಾ ಇದ್ರಲ್ಲ, ಆ ಸ್ಕಿಲ್ ಡೆವಲಪ್ಮೆಂಟ್ ಹೇಳಿದ್ರು. ಬರೀ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ಸ್ಮಾರ್ಟ್ ವರ್ಕ್ ಅಷ್ಟೇ ಅಲ್ಲ, ಇಂಥ ಹಾರಿಬಲ್ ಸೊಸೈಟಿ ಒಳಗೆ, ಮೇಲ್ ಡಾಮಿನೆನ್ಸಿ ಸೊಸೈಟಿ ಒಳಗೆ ಹೆಂಗೆ ಹೆಣ್ಮಕ್ಳು ತಂದೆ ಆಗಿರೋಂಥ ಒಂದು ಛಾಪನ್ನ ರೂಪಿಸ್ಬೇಕು, ಅದರೊಂದಿಗೆ ನಾವು ಮುನ್ನಡಿಬೇಕು. ಅದಾವು ಮಾನಸಿಕವಾಗಿ ಒತ್ತಡಗಳಿದಾವೆ, ದೈಹಿಕವಾಗಿ ಒತ್ತಡಗಳಿದಾವೆ, ಅವು ನಮ್ಮ ಒಬ್ಬರಿಗೆ ಇಲ್ಲ, ಎಲ್ಲರಿಗೂ ಇದಾವೆ. ಎಲ್ಲರಿಗೂ ಇರೋಂಥ ಇಶ್ಯೂಸ್ಗಳನ್ನ ನಮಗೆ ಇದಾವೆ ಇಶ್ಯೂಸ್ ಅಂತ ನಾವು ಹೇಳ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ಸೊ ಅದಕ್ಕಾಗಿ ನಾ ಮಕ್ಕಳಿಗೆ ಏನು ಹೇಳ್ತಿದ್ದೇನೆ ಅಂತಂದರೆ, ಇವು ಇನ್ಸ್ಪಿರೇಷನ್ ಅಂತಂದರೆ ಒಂದು ಜಸ್ಟ್ ಅವರು ಇಗ್ನೈಟ್ ಮಾಡಿದ್ರು, ಒಂದು ಸ್ಪಾರ್ಕಲ್ನ ನಿಮ್ಮ ಒಳಗೆ ಇಗ್ನೈಟ್ ಮಾಡಿದ್ರು. ಸೊ ಆ ಇಗ್ನೈಟು ಹೆಂಗೆ ಉರಿಬೇಕು ಅಂತಂದ್ರೆ ನಂದಾದೀಪದ ಥರ ಉರಿಬೇಕು. ನಂದಾದೀಪ ಅಂದರೆ ಯಾವತ್ತೂ ಆರೋದಿಲ್ಲ. ಆ ದೀಪದ ಥರ ನೀವೆಲ್ಲ ಉರಿದು ಅಂತಂದರೆ ಬೆಳೆದು, ಅಂದರೆ ನಿಮ್ಮನ್ನು ನೀವು ಸುಟ್ಕೊಳ್ಳೋದು ಮೀನ್ಸ್ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳೋದು ಅಂತಂದ್ರೆ ನಿಮ್ಮ ಜೀವನ ಹೆಂಗೆ ತೆಗಿಬೇಕು ಅಂತಂದರೆ ಚಿನ್ನ ತೆಗಿತಾರಲ್ಲ ಆ ಥರ ಅದನ್ನ ಎಷ್ಟು ಪುಟಕ್ಕಿಟ್ಟಾಗಲೂ ಸಹ ಅದೇನಾಗುತ್ತದೆ ನಾವು ಹೊಳಪು ಜಾಸ್ತಿ ಬರ್ತದೆ. ಆ ಕಷ್ಟ ನಷ್ಟ ಎಲ್ಲವೂ ಬರಲಿ ನಮಗೆ, ಅವನ್ನೆಲ್ಲನೂ ನಾವು ತೀರಿಸ್ಕೊಂಡು ಒಂದು ಬೆಳಕನ್ನು ಕೊಡ್ತಾ, ನಮ್ಮ ಜೊತೆಗೆ ನಮ್ಮ ಸುತ್ತಮುತ್ತ ಇರೋರಿಗೂ ಸಹ ನಾವು ಬೆಳಕನ್ನು ಕೊಡ್ತಾ ಒಂದು ಸೊಸೈಟಿಗೆ ಒಳ್ಳೆ ಆದರ್ಶ ವ್ಯಕ್ತಿಯಾಗಿ, ಮನೆಗೆ ಒಬ್ಬ ಒಳ್ಳೆ ಮಹಿಳೆಯಾಗಿ ಈ ಸೊಸೈಟಿಗೆ ನಮ್ಮ ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಸೈನ್ಸ್ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಪ್ರಭಾರಿ ಪ್ರಾಂಶುಪಾಲರಾದ ಮ್ಯಾಥ್ಸ್ ಸರ್ ಅವರು ಒಂದೆರಡು ಮಾತನ್ನು ಮಾಡ್ತಾರೆ. ಸ್ಕಿಲ್ ಡೆವಲಪ್ಮೆಂಟ್ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ದೇವೇಂದ್ರ ಸರ್ ಅವರೇ ಮತ್ತು ಎಲ್ಲ ನಮ್ಮ ಶಾಲೆಯ
ಸಿಬ್ಬಂದಿ ವರ್ಗದವರೇ ಹಾಗೂ ಮುದ್ದು ಮಕ್ಕಳೇ, ಇದು ಮೋಟಿವೇಶ್ನಲ್ ಸ್ಪೀಚ್ ಅಂತ ಹೇಳಿದ್ವಿ. ಮೋಟಿವೇಶ್ನಲ್ ಸ್ಪೀಚ್ ಯಾಕೆ ಇಂಪಾರ್ಟೆಂಟು, ಇದನ್ನು ಯಾಕೆ ನಾವು ಮಾಡಿಸ್ಬೇಕಾಗಿತ್ತು ಅಂತ ಹೇಳಿದರೆ, ಈಗ ಹಿಂದಿನ ದಿನದಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಲೇಡೀಸ್ ಎಲ್ಲ ಆದಷ್ಟು ಮುಂದೆ ಬರ್ತಾ ಇರಲಿಲ್ಲ. ಅದೆಲ್ಲ ನಿಮಗೆಲ್ಲ ಗೊತ್ತಾಗಿದೆ. ಯಾಕಂದರೆ ಆಗಿನ ಒಂದು ದಿನದಲ್ಲಿ ಮೋಟಿವೇಶನ್ ಸಿಗ್ತಾ ಇರಲಿಲ್ಲ ಅವರಿಗೆ ಅಂತ ನಮಗೆ ಆ ರೀತಿ ಅನಿಸ್ಬೋದು. ಹೌದಾ? ಇವತ್ತಿನ ದಿವಸ ಆ ಮೋಟಿವೇಶನ್ ಸಿಕ್ಕಿದ್ರಿಂದ ಸಾಕಷ್ಟು ಜನ ಸಾಕಷ್ಟು ಒಂದು ಆ ಕ್ಷೇತ್ರದಲ್ಲಿ ಸಹಿತ ಮುಂಚೂಣಿಯಲ್ಲಿದ್ದಾರೆ. ಅದರಲ್ಲಿ ಸರ್ ಒಂದಿಷ್ಟು ಎಕ್ಸಾಂಪಲ್ಸ್ ಎಲ್ಲ ನಿಮಗೆಲ್ಲ ಹೇಳಿದರು. ಹೌದು, ಅದರಲ್ಲಿ ಸಕ್ಸಸ್ಫುಲ್ ಆದಂಥ ವುಮೆನ್ಸ್ ಯಾರು ಐಶ್ವರ್ಯ ರಾಮನಾಥನ್ ಬಗ್ಗೆ ಅವ್ರು ಹೇಳಿದರು. ಹೌದಾ? ಈ ಥರ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅಂದರೆ ಈ ಒಂದು ಮೋಟಿವೇಶನ್ನ ನೀವು ತಗೊಂಡು ಒಂದು ನೆಕ್ಸ್ಟ್ ನಿಮ್ಮ ಒಂದು 10th ಸ್ಕೋರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಮುಂದೆ ನಿಮ್ಮ ಒಂದು ಜೀವನದಲ್ಲಿ ಸಹಿತ ನೀವು ಸಕ್ಸಸ್ನ ಕಾಣಬೇಕು. ಹೌದಾ? ನೆಕ್ಸ್ಟು ಸರ್ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ ಅದರ ಒಂದು ರಿಸಲ್ಟ್ ಎಲ್ಲ ನಿಮಗೆಲ್ಲ ಆಲ್ರೆಡಿ ಇಲ್ಲೇ ಗೊತ್ತಾಗಿದೆ. ಎಷ್ಟೊಂದು ಜನ ಮೋಟಿವೇಟ್ ಆಗಿ ಸ್ಟೇಜ್ ಮೇಲೆ ಬಂದು ಏನು ಸ್ಪೀಚ್ನ ಹೇಳಿದ್ರಿ, ಆದಷ್ಟು ಭಾವುಕರಾಗಿ ನೀವು ಸ್ಪೀಚ್ನ ಹೇಳಿದ್ರಿ. ಹೌದಾ? ಅದನ್ನೇ ನಾವು ಇಲ್ಲಿ ಹೇಳ್ಬೋದು ರಿಸಲ್ಟ್. ಇದನ್ನೇ ನೀವು ಅಪ್ ಟು ನಿಮ್ಮ 10th ಎಕ್ಸಾಮ್ ತನಕ ಇಟ್ಕೊಂಡು ಚೆನ್ನಾಗಿ ಓದಿ ಅದನ್ನ ಇಂಪ್ಲಿಮೆಂಟ್ ಮಾಡಿರಿ. ಸರಳದಂಗೆ ಬೆಳಗ್ಗೆಯಿಂದನೂ ಇಷ್ಟೊತ್ತಿನ ತನಕ ಅದು ಒಂದು ಇಲ್ಲಿ ತನಕ ನಿಮ್ಮ ಎಲ್ಲರೂ ಸಹಿತ ಎಂಗೇಜ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಾವು ಆಲ್ರೆಡಿ ಒಂದು ಕ್ಲಾಸ್ ತೊಗೊಂಡು ಸೆಕೆಂಡ್ ಪೀರಿಯಡ್ ತೊಗೊಂಡಾಗ ಇವರೆಲ್ಲ ಹೆಂಗೆಲ್ಲ ನಾವು ಕ್ಲಾಸ್ ಮಾಡಬೇಕು ಅಂತ ಇರ್ತೀವಿ. ಹೌದಾ? ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ ರೀಸನ್. ಆದಷ್ಟು ಏನು ಮಾಡ್ತೀರಿ, ಹಿಂದೆ ನಿದ್ದೆ ಮಾಡ್ತಾ ಇರ್ತೀರಿ. ಹೌದಾ? ಹಿಂದೆ ಫಸ್ಟ್ ಡೆಸ್ಕಲ್ಲೇ ಸಹಿತ ಕೂತ್ಕೊಂಡು ನಿದ್ದೆ ಮಾಡೋರು ಇದ್ದೀರಿ. ಹೌದಾ? ಅದಕ್ಕೆ ಸರ್ ಎಲ್ಲ ಏನು ಮಾಡಿದ್ರು, ಸಾಕಷ್ಟು ಒಂದಿಷ್ಟು ಫನ್ನಿ ಗೇಮ್ಸ್ ಅವನ್ನೆಲ್ಲ ಮಾಡಿಕೊಂಡು ಅವರು ಒಂದು ಏನೋ ಗೋಲ್ನ ಇಟ್ಕೊಂಡು ಬಂದಿದ್ರು. ಅದನ್ನ ನಿಮ್ಗೆ ಆಲ್ಮೋಸ್ಟ್ ಅವರು ಅಂದ್ಕೊಂಡಂಥ ಟೈಮಲ್ಲಿ ಅದನ್ನ ರೀಚ್ ಮಾಡಿದರು. ಹೌದಾ? ನೆಕ್ಸ್ಟ್ ಅವರು ಇನ್ನೊಂದು ಹೇಳಿದ್ರಲ್ಲ, ಬರೀ ನೀವು ಇವತ್ತಾಯಿತು ಸ್ಪೀಚ್ ಆಯಿತು, ಇವತ್ತು ಕೇಳಿದ್ರೆ ಹೋದ್ರಿ, ಮತ್ತೆ ನಾಳೆ ಕ್ಲಾಸು ಟೆಸ್ಟು ಹಿಂಗೆ ಮಾಡಿಕೊಂಡು ಸುಮ್ಮನೆ ಹೋಗೋದಲ್ಲ. ಅದನ್ನು ನೀವು ಏನು ಮಾಡಬೇಕು, ಇಂಪ್ಲಿಮೆಂಟೇಷನ್ ಇಂಪಾರ್ಟೆಂಟ್ ಅಂತ ಹೇಳಿದರು. ಹೌದಾ? ಅದನ್ನ ಇಂಪ್ಲಿಮೆಂಟೇಷನ್ನ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಿ, ಬರೀ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದು ಅಷ್ಟೇ ಅವರು ಹೇಳಿಲ್ಲ. ಹೌದಾ? ಅದರ ಜೊತೆಗೆ ಅವನ ನೆಕ್ಸ್ಟ್ ಮುಂದಿನ ಜೀವನದಲ್ಲಿ